ಪಿಂಡಂ ಎನ್ನುವಂಥ ಸ್ತೋತ್ರ. ಈ ಸ್ತೋತ್ರದಲ್ಲಿ ಶರೀರದ ರಚನೆ ಹೇಳ್ತಾ ಇದ್ದಾರೆ. ಮನುಷ್ಯ ಬಾಲಕಾವಸ್ಥೆ ಇದ್ದಾಗ ಭಾಳ ಚಂದ ರೀ, ಚಿಗುರಲ್ಲದೆ. ಮಧ್ಯ ವಯಸ್ಸದಲ್ಲಿ ಸ್ವಲ್ಪ ಹಣ್ಣಾಗಿರ್ತೇವೆ, ಸ್ವಲ್ಪ ಚಿಗುರು ಇರ್ತೇವೆ. ವೃದ್ಧಾವಸ್ಥೆ ಬಂತಪ್ಪ ಅಂದರೆ ಪೂರ್ಣ ಹಣ್ಣಾಗಿಬಿಟ್ಟಿರ್ತಾವೆ, ಎಲ್ಲಿ ಯಾವಾಗ ಉದುರ್ತಾವೋ ಗೊತ್ತಿಲ್ಲ. ಹಾಗೆ ನಮ್ಮ ಶರೀರದ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲ ಶರೀರವು ಅಂಗಂ ಗಲಿತಂ ಅಂತ ಹೇಳಿದರೆ ಜರ್ಜಿತವಾಗಿದೆ. ಅಂಗಗಳೆಲ್ಲವೂ ಲೂಸ್ ಆಗ್ಯಾವ್ರಿ. ಕೈಗೆ ತಲೆನೂ ನಡ್ಗಾಕತ್ತೈತಿ, ಕೈ ನಡ್ಗಾಕತ್ತಾವು, ಕಾಲು ನಡ್ಯಾಕೆ ಬರವಲ್ತು, ಕೈ ಹತ್ಲಿಕ್ಕೆ ಬರವಲ್ತು, ಗೋಣ ಹಿಂಗೆ ತಿರ್ಗ್ಸಾಕೆ ಬರವಲ್ತು, ಎಲ್ಲ ಜಖಮ್ ಆಗಿಬಿಟ್ಟಾವ. ಫಲಿತಂ ಮುಂಡಂ ಅಂತ ಹೇಳಿದ್ರೆ ತಲೆ ಎಲ್ಲ ಬೆಳ್ಳಗಾಗ್ಬಿಟ್ಟೈತ್ರಿ, ಹಣ್ಣಾಗಿದ್ದಾನೆ ಮನುಷ್ಯ. ದಶನ ವಿಹೀನಂ ಜಾತಂ ತುಂಡಂ ಅಂತ ಹೇಳಿದರೆ ಹಲ್ಲುಗಳೆಲ್ಲವೂ ಬಿದ್ದು ಹೋಗಿದ್ದಾವೆ. ರುದ್ಧೋ ಯಾತಿ ಗೃಹೀತ್ವಾ ದಂಡಂ ಅಂತ ಹೇಳಿದರೆ ಕೈಯಲ್ಲಿ ವೃದ್ಧನಾಗಿದ್ದಾನೆ, ದಂಡವನ್ನು ಹಿಡಿದಿದ್ದಾನೆ. ಆದರೂ ತದಪಿನ ಮುಂಚತಿ ಆಶಾಪಿಂಡಂ, ಆಶಾ ಮಾತ್ರ ಸ್ವಲ್ಪ ಕಡಿಮೆಯಾಗಿಲ್ಲ. ಅದಕ್ಕಾಗಿ ಹೇಳ್ತಾರ್ರಿ, ಬಂದರ್ ಕಿತನಾ ಭೀ ಬೂಢಾ ಹೋ, ಲಗಾಟಿ ಹೊಡೆಯೋದು ಮಾತ್ರ ಬಿಡಂಗಿಲ್ಲ ಅಂತಾರೆ. ಹೇಗೋ ಹಾಗೆ ಮನುಷ್ಯನು ಕೂಡ ಎಷ್ಟೇ ವೃದ್ಧನಾದರೂ ಸಹಿತ ಕೆಟ್ಟ ಚಾಲಿಯನ್ನು ಬಿಡಂಗಿಲ್ಲ ರೀ. ಇನ್ನೂ ಆಶಾ 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 ಪಾಶ ಶತೈರ್ಬದ್ಧಾಹ, ಎಷ್ಟು ಆಶಾ, ಇನ್ನೂ ವಯಸ್ಸಾಗಿಬಿಟ್ಟಿರ್ತೈತ್ರಿ. ಆದರೂ ಗೊತ್ತೈತಲ್ರಿ ಯಾರ ಮನ್ಯಾಗ ಯಾರು ಇರ್ತಾರ ಗೊತ್ತಾಗಿರ್ತೈತಿ, ಏನವ ಇವ್ರದ್ದೊಂದು ಅಂಥೇಳಿ. ಕಾಲಾಗ ಶಕ್ತಿ ಇರಂಗಿಲ್ಲ, ಕಾಶಿಗೆ ನಾನು ಬರ್ತೇನಂತ. ತ್ರಾಸ ಅದ ರೀ, ಹೋಗಿದ್ದವ್ರಿಗೂ ತ್ರಾಸ, ಇವ್ರು ಕರ್ಕೊಂಡು ಹೋಗೋದು ತ್ರಾಸ. ಹಾಗೆಯೇ ಹಲ್ಲಿರಂಗಿಲ್ಲ, ಆದರೆ ಏನು ಮಾಡ್ಬೇಕು, ತಿನ್ನೋದು ಆಶಾ. ಅದು ಗಜ್ರಿ ಹೆರಚು ಕೊಡ್ರಿ, ಅದನ್ನು ಕುಟ್ಟಿ ಕೊಡ್ರಿ, ಎಲ್ಲಿ ಅಡ್ಕೆ ಕುಟ್ಟು ಕೊಡ್ರಿ. ಯಾರ ಮನೆಯೊಳಗೆ ಅಜ್ಜ ಸಾಕ್ಯಾರ ನೋಡ್ರಿ, ಅವ್ರಿಗೆಲ್ಲ ಕಣ್ಣು ಮುಂದೆ ಬರ್ತೈತಿ. ಆವಾಗ ನಾವು ಬೈದಿರ್ತೇವೆ ನೋಡ್ರಿ. ಈಗ ನಾವು ವೃದ್ಧ ಆದಾಗ ಹಂಗೆ ಮಾಡಬಾರ್ದು ಅನ್ನೋದು ಪಾಠ ಕಲಿತೇವೆ ರೀ. ವಯಸ್ಸಾಗಿದ್ದವ್ರಿಗೆ ನಾವು ಸಾಕಿದರೆ ಮುಂದಿಂದ ನಮ್ಮ ಜೀವನ ಹ್ಯಾಂಗೆ ಕಳಿಬೇಕನ್ನುವಂಥ ಗೈಡ್ ರೀ ಅವರು. ಅದಕ್ಕೆ ಜೀವನದಲ್ಲಿ ವೃದ್ಧರನ್ನು ಸಾಕಬೇಕು ರೀ. ಆವಾಗ ದವಾಖಾನೆಗೆ ಹೋಗೋದು, ಅವ್ರದ್ದೆಷ್ಟು ತ್ರಾಸಿತ್ತಲ್ಲ ಅಷ್ಟು ತ್ರಾಸ ಆಗ್ತೈತಪ್ಪ ಅನ್ನೋದು ಗೊತ್ತಾಗ್ತೈತೆ ರೀ ನಮಗೂ. ಅದಕ್ಕಾಗಿ ಮನುಷ್ಯನಾಗಿದ್ದವನು ವೃದ್ಧರ ಸೇವೆ ಮಾಡಿದರೆ ಅವ್ರಿಗೆ ಜ್ಞಾನ ಉಂಟಾಗ್ತದೆ ಅಂತ ಹೇಳ್ತಾರೆ. ಅಂದರೆ ನಮ್ಮದು ಜೀವನದ ಮುಂದಿನ ಟ್ರೇಲರ ಗೊತ್ತಾಗ್ಬಿಡ್ತೈತಿ. ಅದಕ್ಕಾಗಿ ಇವ್ರು ಹೇಳ್ತಾರೆ, ಶರೀರವೆಲ್ಲವೂ ಕ್ಷೀಣವಾಗಿದೆ, ಆದರೆ ಶ್ರೀಮಂತನಾಗಿದ್ದರೆ ಅವನು ಮುದುಕನಾದರೂ ಸಹಿತ ಯುವಕನಂತೆ ವರ್ತಿಸ್ತಾರೆ. ತಲೆ ಇದು ಆದರೂ ಸಹಿತ ಪೇಂಟ್ ಮಾಡ್ಕೊಳ್ಳೋದು, ಹಲ್ಲು ಹೋದರೂ ಸಹಿತ ಹಲ್ಲಿನ ಸೆಟ್ ಹಾಕ್ಕೊಳ್ಳೋದು, ಕಣ್ಣು ದೇವ್ರು ಸಾಕಪ್ಪ ಅಂತ ಪರಿ ತಂದು ಕೊಟ್ಟಾನ್ರಿ. ಮತ್ತಷ್ಟು ಟಿ ವಿ ನೋಡಕ್ಕೆ ಮತ್ತಷ್ಟು ನಾವು ಆಪ್ರೇಷನ್ ಮಾಡಿಸಿ ಚಲೋ ಲೆನ್ಸ್ ಹಾಕಿಸ್ಕೋಬಾರ್ದಂತಿಲ್ಲ, ಪುಸ್ತಕ ಓದಾಕೆ ಬೇಕ್ರಿ, ಇಲ್ಲಂತಿಲ್ಲ. ಆದರೆ ಅನಗತ್ಯಕ್ಕೆ ಉಪಯೋಗಿಸ್ಬಾರ್ದ್ರಿ. ವಯಸ್ಸಾದ ಮೇಲೇನು ಸಹಿತ ಎಷ್ಟೋ ಮಂದಿ ಲಗ್ನನೂ ಮಾಡ್ಕೋತಾರ್ರಿ. ಲಗ್ನ ಮಾಡ್ಕೊಳೋಕ್ಕೂ ಸಹಿತ ಎರಡು ಕಾರಣನೂ ಇರ್ಬೋದು ರೀ. ಅವ್ರ ಮನ್ಯಾಗ ಯಾರೂ ನೋಡ್ಕೊಳ್ಳೋರು ಇರಂಗಿಲ್ಲ, ಒಬ್ಬ ಬಡ ಹೆಣ್ಮಗಳಿಗೆ ಮಾಡಿದ್ರೆ ಆಕೆಗೆ ಜೀವನಕ್ಕೆ ಆಸರ ಆಗ್ತದಂತನೂ ಮಾಡ್ಕೋಬಹುದು, ಇಲ್ಲಿಂದ ಇಂದ್ರಿಯ ಚಪಲಕ್ಕೂ ಕೂಡ ಮಾಡ್ಕೋಬಹುದು. ಆದರೂ ಹಾಸ್ಯಾಸ್ಪದ ರೀ, ಎಲ್ಲ ಹಾಸ್ಯಾಸ್ಪದ. ಅದಕ್ಕಾಗಿ ಹೇಳ್ತಾರೆ, ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ಅಂತ ಹೇಳಿದರೆ ಅವನ ಪೂರ್ಣವಾಗಿ ಅವನ ವೃದ್ಧನಾದರೂ ಸಹಿತ, ಕೈಯಲ್ಲಿ ದಂಡ ಬಂದರೂ ಸಹಿತ ಸೊಕ್ಕ ಮಾತ್ರ ಹೋಗಿರಂಗಿಲ್ಲ ರೀ. ಎಲ್ಲರಿಗೂ ಇನ್ಸರ್ಟ್ ಮಾಡಿ ಮಾತಾಡೋದು, ಬಡವರಿಗೆ ಮೇಲೆ ಕನಿಕರ ತೋರದೇ ಇರೋದು. ಜೀವನದಲ್ಲಿ ಹ್ಯಾಂಗೆ ವೃದ್ಧ ಆಗ್ತೇವಲ್ರ ಹಂಗಂಗೆ ಹಣ್ಣು ಆಗ್ಬೇಕು ರೀ ಮನುಷ್ಯ, ತೃಪ್ತ ಜೀವನ ಬರಬೇಕು. ಅದಕ್ಕಾಗಿ ಹೇಳ್ತಾರೆ, ಒಂದು ಮಾವಿನ ಗಿಡದಿಂದ ನೋಡ್ಬೋದು ರೀ, ಅವು ಯಾವುದ್ರಿ ಅದು ಮಾವಿನ ಹಸಿ ಕಾಯಿ ಇರ್ತಾವ್ರಿ, ಅದು ಬಾಲ್ಯಾವಸ್ಥೆ, ಹಸಿ ಇರ್ತೈತಿ, ಕಸಗಾಯಿ ಇರ್ತೈತಿ, ಅದಕ್ಕೇನು ಗೊತ್ತಿರಂಗಿಲ್ಲ. ಆದರೂ ತನ್ನದೇ ಆದ ಒಂದು ರುಚಿ ಇರ್ತೈತಿ. ಅದು ಒಂದು ಮಿಡಿಗಾಯಿ ಮಾವ್ರಿ. ಅದು ಮಧ್ಯದಲ್ಲಿ ಯಾವ್ದು ಬರ್ತೈತ್ರಿ, ಮಧ್ಯ ವಯಸ್ಸಕ್ಕೆ ದೊಡ್ಡದು ಹಣ್ಣು ಬರ್ತಾವೆ, ಚಲೋ ಹುಳಿ ಇರ್ತಾವ್ರಿ. ಅವಾಗ ಇಷ್ಟು ಹುಳಿ ಅಂದ್ರೆ ಅಷ್ಟು ಹುಳಿ ಇರ್ತಾವೆ. ಅವ ಹಣ್ಣಾದರೆ ಎಷ್ಟು ಹುಳಿ ಇರ್ತೈತಲ್ರಿ ಅಷ್ಟು ಸಿಹಿ ಆಗ್ತೈತ್ರಿ.
ಹೇಗೋ ಮನುಷ್ಯನಾಗಿದ್ದವನು ಸಹಿತ ಅತೀ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎನ್ನುವಂಥ ಹಸಿತನ ಇರ್ತೈತಲ್ಲ, ಹೋಗ್ಬೇಕ್ರಿ, ಸ್ವೀಟ್ ಆಗ್ಬೇಕ್ರಿ. ಬಾಯಾಗಿನ ಮಾತು ರುದ್ರಾದ್ರೆ ಇನ್ನೂ ಚಲೋ ಮಾತಾಡ್ಬೇಕ್ರಿ. ಜಿಹ್ವಾಮೆ ಮಧುಮತ್ತಮ ಅಂದ್ರಿ ನಿಮ್ದು ಯಾರ್ದಾರ ಕೆಲಸ ಮಾಡ್ತಾರ್ರಿ, ಮತ್ತು ನೀವೇನಾರ ಮತ್ತಷ್ಟು ಜಬರ ಮಾಡಕ್ಕೆ ಹೋದ್ರಿ ನಿಮ್ಗೆ ಹೊಳ್ಳಿನೂ ನೋಡಂಗಿಲ್ಲ ರೀ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ, ಆಶಾ ಪಾಶ ಶತೈರ್ಬದ್ಧ. ಪಾಶ ಅಂತೇಳಿದ್ರೆ ಕೈ ಕಟ್ತಾರಲ್ರಿ, ಬೇಡಿ ಇದ್ದಂಗೆ ರೀ. ಅದಕ್ಕೆ ಆಸೆ ಕಡಿಮೆ ಮಾಡ್ಕೊತ ಹೋಗ್ಬೇಕ್ರಿ. ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ಗೆದ್ದರೆ ಸುಖದ ಸೋಪಾನ. ಆಸೆ ಗೆಲ್ಲಬೇಕ್ರಿ. ಜಿತ್ನಾ ಖಾಯ ಮಿಠಾತ ಹಾತ್ನ ಆಯ ಓ ಖಟ್ಟ ಹೈ. ನಮಗೆ ಹಲ್ಲಿಗೆ ಬರೋಂಗಿಲ್ಲಪ್ಪ ಅಂದ್ರೆ ಚಲೋ ಇಲ್ಲ ಅಂತ ನಾವು ತಿಳ್ಕೊಂಬಿಡ್ಬೇಕ್ರಿ. ನೀವೇನಾದರೂ ಸೆಟ್ ಹಾಕ್ಕೊಂಡು ತಿಂದರೂ ಸಹಿತ, ಹಲ್ಲು ಹಾಕ್ಕೊಂಡು ತಿಂದರೂ ಸಹಿತ ಹೊಟ್ಟೆಗಿನ ಜೀರ್ಣ ಆಗಂಗಿಲ್ಲ ರೀ. ಅವು ಅಷ್ಟೇ ಜೀರ್ಣ ಆಗಿರ್ತಾವೆ. ಅವರ ಬೇರೆ ಹಾಕಕ್ಕೆ ಬರೋಂಗಿಲ್ಲ. ಜಠರಾಗ್ನೀಗ ಹಲ್ಲು ಹಾಕಿಸ್ಕೋಬೋದು, ಕುಡುಮ್ ಇಲ್ಲಿಂದ ತಿಂದು ಕಳಿಸ್ಬೋದು ನಾವು ಒಳಗೆ. ಆದ್ರೆ ಒಳಗಿನ ಮಿಷಿನ್ ಗಟ್ಟಿಲ್ಲಂದ್ರೆ ಅದಕ್ಕಾಗಿ ಗೊತ್ತು ಮಾಡಿಬಿಡ್ತಾನೆ ರೀ ದೇವ್ರು. ಏನಪ್ಪ ಅಂದ್ರೆ ಅವು ಹಲ್ಲು ಹೋದ್ರೆ ನಿಮ್ದು ಈಗ ಮುಂದಿನ ದಾರಿ ಭಾಳ ಸಮೀಪ ಐತಿ ಅಂಥೇಳಿ. ಆದ್ರೆ ಮೊದಲಿನ ಕಾಲಕ್ಕೆ ಇಷ್ಟು ಲಘು ಹಲ್ಲು ಹೋಗ್ತಿದ್ದಿಲ್ಲ ರೀ. ಈಗ ಯಾವ್ಯಾವುದೋ ಪೇಸ್ಟ್ ಇದು ಮಾಡ್ತೇವಲ್ರಿ, ಅದರಿಂದ ಹಲ್ಲು ಹೋಗ್ಬಿಡ್ತಾವೆ ರೀ. ಅದಕ್ಕಾಗಿ ನಮ್ದು ಮೊದಲಿನ ಕಾಲಕ್ಕೆ ನಮ್ಮ ಅಜ್ಜ ಅಜ್ಜಿಗಳದವ್ರು ಹಲ್ಲು ಲಾಸ್ಟ್ ತನಕ ಇದ್ದಿದ್ವು. ನಮ್ಮ ಅವ್ರದ್ದು ಒಂದೂ ಬಿದ್ದಿದ್ದಿಲ್ಲ ನೋಡಿರಿ. 85 ವರ್ಷ ತನಕನೂ ಒಂದು ಹಲ್ಲು ಬಿದ್ದಿದ್ದಿಲ್ಲ, ಒಂದು ಬಿಳೆ ಕೂದಲ ಬಂದಿದ್ದಿಲ್ಲ. ಎದಕ್ಕಂದ್ರೆ ಅವ್ರದ್ದು ಹಂಗೆ ಜೀವನ ಹಂಗೆ ಐತ್ರಿ. ಆಡಿನ ಹಾಲು ಕುಡ್ದಿದ್ರಂತ್ರಿ ಅವ್ರು. ಮತ್ತು ಕಾಲ್ನೂ ಇದ್ದಿದ್ದಿಲ್ಲ ರೀ, ನಡಾನು ಕಾಲ್ನು ಅದೂ ಇದ್ದಿದ್ದಿಲ್ಲ. ಆಡಿನ ಹಾಲು ಕುಡ್ದಿದ್ರು. ಆಮೇಲೆ ಅವರು ಸಿಕಾಕಾಯಿ ಎದರ್ಲಿಂದ ತಲೆ ಸ್ನಾನ ಮಾಡ್ತಿದ್ರು. ಆಮೇಲೆ ಹಲ್ಲನ್ನು ಏನು ರೀ ಅಂಥ ಪೇಸ್ಟ್ ಗಿಸ್ಟ್ ಬರೀ ಕಲ್ಲಿದ್ಲಿ ರೀ, ಅದು ಪಟಕ್ ಅದು ಮಿಕ್ಸ್ ಮಾಡಿದ್ದು ಅದನ್ನು ತಿಕ್ತಿದ್ರು. ಚಲೋನೇ ಇದು ಬರೆಹಳ್ಳಿನ ತಿಕ್ತಿದ್ರೆ ಚಲೋ ಇತ್ತು ರೀ. ಈಗ ನಾವು ಬ್ರಷ್ ಮಾಡಿನ ನೋಡ್ರಿ ಎಲ್ಲ ಇದ್ದಿದ್ದು ಹಲ್ಲೆಲ್ಲ ಕಳ್ಕೊಂಡು ಕೊಡೋದು. ಅದಕ್ಕಾಗಿ ಹೇಳ್ತಾರೆ, ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತ್ ಆಶಾಪಿಂಡಂ. ಆಶಾ ಮಾಡಿದ್ರೆ ಎಲ್ಲೇ ಅಪೇಕ್ಷೆ ಮಾಡ್ತಿರಲ್ಲ ಅಲ್ಲೇ ಉಪೇಕ್ಷೆ ಮಾಡ್ತಾರೆ. ಅಪೇಕ್ಷೆನ ಮಾಡಲಿಲ್ಲ ಅಂದ್ರೆ ಅವರೆಲ್ಲೇ ಉಪೇಕ್ಷೆ ಮಾಡ್ತಾರೆ ರೀ. ಅದಕ್ಕಾಗಿ ಹೋಗೋರು ಹೋಗ್ರಪ್ಪ, ನಾವು ಮನ್ಯಾಗ ಸುಮ್ಮನೆ ಕೊಡ್ತೇವೆ ರಾಮ ಕೃಷ್ಣ ಅನ್ಕೊಂತ, ಮನೆ ಕಾಯ್ಕೊಂತ ಕೂಡ್ತೇವೆ ಅನ್ನೋದ್ರೊಳಗನ ಸುಖ ಅದ ರೀ. ಪಡಬಾರ್ದು ಕಷ್ಟ ಪಡ್ಬೇಕ್ರಿ. ಪರ ಊರು ಪ್ರಾಣ ಸಂಕಟ. ಲಗ್ನಕ್ಕೆ ಹೋದ್ರು ಏನು ಚಲೋ ಊಟ ಎದ್ದರ್ತೈತೇನ್ರಿ? ಏನಿಲ್ಲರಿ, ಹಂಗೆ ವಾಪಸ್ ಬರೋದ್ರಿ ನಮ್ಮಂಥವ್ರು. ನಮಗೆ ಬೇಕಾಗಿದ್ದು ಮೆತ್ತನನ್ನ ಸಪ್ಪನ ಬ್ಯಾಳಿ ಕೊಟ್ಟರು ಸಾಕ್ರಿಪ್ಪ. ಅಂಥದ್ದೆಲ್ಲಿ ಸಿಗ್ತೈತ್ರಿ? ಬ್ರಾಹ್ಮಣರು ಅಷ್ಟೇ ಕೊಡ್ತಾರೆ ರೀ. ಬಾಳೆ ಎಲೆ ಹಾಕಿ ಮೆತ್ತನನ್ನ ಕೊಟ್ಟು ಏನು ರೀ ಸಪ್ಪನ ಬ್ಯಾಳಿ ತುಪ್ಪ ಇದು ಕೊಡ್ತಾ ಅದೇ ಹೆಚ್ಚು ತಿಂದ್ಬಿಡ್ತೇನೆ ರೀ ನಾನು, ಸಾರು ಅನ್ನ. ಆಮೇಲಿದು ತೊಗೊಳಂಗೇ ಇಲ್ಲ. ಅದಕ್ಕಾಗಿ ಜೀವನ ಸುಖಮಯವಾಗಬೇಕಾಗಿದ್ದೇ ಆದರೆ ಆಶೆಯನ್ನು ತೆಗೆದು ನೀನು ಪರಮಾತ್ಮನ ಕಡೆ ನಿನ್ನ ಮನಸ್ಸನ್ನು ಸಂಲಗ್ನ ಮಾಡು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮುಂದೆ ಮತ್ತೆ ಹೇಳ್ತಾ ಇದ್ದಾರೆ, ಅಗ್ರೇ ವನ್ನಿ ಪೃಷ್ಠೆ ಭಾನು ರಾತ್ರೌ ಚುಬಕ ಸಮರ್ಪಿತ ಜಾನು ಕರತಲ ಭಿಕ್ಷತರೂತಲ ವಾಸ ಶಯ್ಯ ಚತ್ಯಾಶಾ ಪಾಶ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಗ್ರೇ ವನ್ನಿ, ಮುಂದೆ ಬೆಂಕಿ ಅದ, ಹಿಂದೆ ಭಾನು ಅಂದ್ರೆ ಸೂರ್ಯದಾನ. ರಾತ್ರವು ಚುಬಕ ಸಮರ್ಪಿತ ಜಾನು, ರಾತ್ರಿಗೆ ಚುಮು ಚುಮು ಅನ್ನೋ ನಕ್ಷತ್ರನೂ ಇದ್ದಾವೆ, ಚಂದ್ರನೂ ಇದ್ದಾನೆ. ಇರೋದೆಲ್ಲಿದ್ದಾನೆ ಇವನು? ಕೈಯಾಗ ಭಿಕ್ಷಾ ತಗೋತಾನೆ. ಕರತಲ ಭಿಕ್ಷಾ, ಕರತಲ ಅಂದರೆ ಕೈಯಾಗ ಇದು ಭಿಕ್ಷಾ ತಗೋತಾನೆ. ತರು ತಲವಾಸ, ತರು ಅಂದ್ರೆ ಗಿಡ ರೀ, ಗಿಡದ ಕಡೆ ನಿವಾಸದ ರೀ ಅವಂದು. ಆದರೂ ತದಪಿನ ಮುಂಚತ್ಯಾಶಾಪಾಶ, ತಾನದಾನಿಷ್ಟು ಬಡತನ ಆದರೆ ಆಶೆ. ಲಗ್ನ ಮಾಡ್ಕೋತೇನೆ ಅಂತಾವ್ರಿ, ಇರ್ಲಿಕ್ಕೆ ಒಂದು ಮನೆ ಇರಂಗಿಲ್ಲ, ತಮಗೆ ಗತಿ ಇರಂಗಿಲ್ಲ ಅಂಥದ್ದು ಬಿಟ್ಕೊಟ್ಟು ಎಂಥ ಆಶಾಪ ಅಂದ್ರೆ ಮದ್ವೆ ಮಾಡ್ಕೋತೇನೆ ಅಂದ್ರೆ ಆಕಿಗೊಂದು ಹೆಚ್ಚಿನ ಮಾಡ್ಕೊಂಬಂದು ಮನೆ ಅನ್ನೋದು ಕುರುಕ್ಷೇತ್ರ ರೀ.
ಅವನದು ಇರೋದು ಪರಿಸ್ಥಿತಿ ಹೇಳಾಕತ್ತಾರ ನೋಡ್ರಿ. ಅವನಿಗೆ ಒಂದು ಇದನ್ನು ಮನಿನೇ ಇಲ್ಲ ರೀ. ಅಗ್ರೆ ವನ್ನಿ ಪೃಷ್ಠೇ ಭಾನು ರಾತ್ರೌ ಚುಬಕ ಸಮರ್ಪಿತ ಜಾನು ಕರತಲ ಭಿಕ್ಷ ತರುತಲ ವಾಸ ಶಯ್ಯ ಭೂತಲ ಮಜಿನಂ. ಅಂದರೆ ಭಿಕ್ಷಾ ತಗೋತಾನೆ, ಗಿಡದ ಕೆಳಗೆ ಮಲ್ಕೋತಾನೆ. ಆದರೂ ಅವನಿಗೆ ಆಸೆ ಅದ ಅಂತ ಹೇಳಿದರೆ ನಗ್ತಾರ್ರಿ. ವೈರಾಗ್ಯ ಬರ್ಬೇಕ್ರಿ. ಅವ್ರು ಬ್ಯಾಡ ಅವ್ರು ಬ್ಯಾಡ ಅನ್ನೋಕ್ಕಿಂತ ಮೊದಲು ನಾವೇ ಬ್ಯಾಡ ಅನ್ಬೇಕ್ರಿ. ತಿಳ್ಕೊಬೇಕ್ರಿ ಮನುಷ್ಯ ನನ್ನ ಕಡೆ ನೀಗ್ತೈತೋ ಇಲ್ಲೋ. ಹೊಂಟ್ರೆ ಬರೀ ಟಿಕೆಟಿಗೆ ಇಷ್ಟ ಅಂತ ತಗೋ, ಕಾಶಿಗೆ ಹೋಗೋಣ, ಬರೀ ಟಿಕೆಟಿಂದ ಅಷ್ಟೇ ತೊಗೊಂಡು ಹೋಗಿಬಿಟ್ರೆ ಮುಂದೇನಾಗ್ತೈತೆ ರೀ ಕತ್ತಿಯಲ್ಲಿ. ಟಿಕೆಟಿಂದ ಅಷ್ಟೇ ಇರೋಂಗಿಲ್ಲ ರೀ. ಅಲ್ಲಿ ಹೋಗಿ ರೂಮ್ ಹಿಡಿಬೇಕು, ಅಲ್ಲಿ ಹೋಗಿ ಪೂಜಾ ಮಾಡಬೇಕು. ಅಲ್ಲೆಲ್ಲ ರಿಕ್ಷಾಗೆಲ್ಲ ಡಬಲ್ ರೊಕ್ಕ ರೀ. 200 ರೂಪಾಯಿ 300 ರೂಪಾಯಿ ತೊಗೋತಾರೆ. ಅಲ್ಲಿ ಬೋಟ್ನ್ಯಾಗ ಕೊಡ್ಬೇಕಂದ್ರೆ ಅಲ್ಲೇ ರೊಕ್ಕ ತೊಗೋತಾರೆ. ಟಿಕೆಟಿಂದ ಸಸ್ತಾ ಅದ ರೀ, ಆದ್ರೆ ಅಲ್ಲಿಂದ ಭಾಳ ಕಠಿಣ ಅದ ರೀ. ಲಗ್ನ ಮಾಡ್ಕೊಳ್ಳೋದು ಒಂದೇ ದಿನ ಅದ ರೀ, ಆದ್ರೆ ನಡ್ಕೊಂಡು ಹೋಗೋದು 100 ವರ್ಷದ ತನಕ ಕಠಿಣ ಅದ ರೀ. ಕಾಲೇಜಿಗೆ ಹೋಗೋದು ಅಷ್ಟೇ ಅದ ರೀ, ಫೀಸ್ ತುಂಬೋದು ಒಂದೇ ಅಂತೇವ್ರಿ. ಅದು ಅದ್ರ ಮುಂದಿಂದ ಕತ್ತೀರಿ ಎಲ್ಲ ಅಷ್ಟೇ ಅದಾವ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನಮಗೆ ಬೈಯಾಕತ್ತಾರ್ರಿ ಅವ್ರು. ಇಂಥವ್ನು ಸಿಕ್ಕಿರ್ಬೇಕ್ರಿ, ಇಂಥವ್ನಿಗೆ ಹೇಳಾಕತ್ತಾರ, ಮಗನ ಎಲ್ಲ ಬೀಡ, ಆಶಾ ಪಾಶ ಬೀಡ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏನೇನು ಎಷ್ಟೆಷ್ಟು ಇಲ್ಲಿ ನೋಡ್ರಿ ಸುಖ ಅಂತ ತಿಳ್ಕೊರಿ. ಮನಿ ಇಲ್ಲ, ಇಲ್ಲಿ ನೋಡ್ರಿ ಕರತಲ ಭಿಕ್ಷಾ, ಕೈಯಾಗನ ಭಿಕ್ಷಾ ತಗೋತಾನಂತ ಹೇಳಿದ್ರೆ ಭಾಂಡೆ ತರು ಇದು ಇಲ್ಲ, ತಡುದು ಇಡೋದು ಚಿಂತೆ ಇಲ್ಲ. ಆ ಭಾಂಡೆ ಇಡಾಕೆ ಮನಿ ಬೇಕಾಗಿಲ್ಲ, ಏನಿಲ್ಲ, ಗ್ಯಾಸ್ ಇಲ್ಲ, ಏನೇನೂ ಇಲ್ಲ, ಚಿಂತೆನೇ ಇಲ್ಲ. ಎಲ್ಲಿ ಹೋಗ್ತೇವೆ ಕರತಲ ಭಿಕ್ಷಾ. ತರುತಲ ವಾಸ, ಗಿಡದ ಕೆಳಗೆ ಮಲ್ಕೋತಾನ ಆರಾಮ್ ಸ್ವೀ ಅಂತ ಗಾಳಿ ಬೀಸ್ತೈತಿ. ಏನು ಅದಕ್ಕೂ ಏನು ಬೇಕಾಗಿಲ್ಲ. ಮುಂದೆ ಹೇಳ್ತಾರೆ, ಜೀವನದಲ್ಲಿ ಆದರೂ ನೀ ಆಶೆ ಮಾಡ್ತೀನಿ, ನಿಂದ ಪರಿಸ್ಥಿತಿ ಇಷ್ಟದ, ಆಶೆ ಮಾಡಿದರೆ ತದಪಿನ ಮುಂಚತಿ ಆಶಾ ಪಾಶ. ಅದಕ್ಕೆ ಒಬ್ಬನ ಮನ್ಯಾಗ ಕತ್ತಿತ್ತಂತೆ, ಅಗಸನ ಮನ್ಯಾಗ. ಆ ಅಗಸ್ದವ ಭಾಳ ಕೆಲಸ ಮಾಡಿಸ್ತಿದ್ದ ಅಂತ. ಆವಾಗ ಅವನು ಮತ್ತೊಂದು ಕತ್ತಿ ಬಂದು ಹೇಳ್ತಂತ, ಏನು ಈ ಮಾಲಕ ಏನು ಚಲೋ ಇಲ್ಲ, ಎಷ್ಟು ದುಡಿಸ್ಕೋತಾನ, ಬಾ ನನ್ನ ಜೊತೆಗೆ ಆರಾಮ ಇಬ್ಬರು ಮಂದಿ ಫ್ರೀ ಅಡ್ಡಾಡೋಣ, ಏನಿಲ್ಲೇ ಸಾಯ್ಕೊಂಡು ಕುಂತಿ ಅಂತೇಳಿ ಸಾಯಸ್ತಾನ ಭಾಳ. ಆದ್ರೆ ಒಂದೊಂದು ಸಲ ಅವನು ತನ್ನ ಮಗಳಿಗೆ ಹೇಳ್ತಾನೆ, ನೀ ಚಂದಂಗೆ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಕತ್ತಿ ಜೊತೆಗೆ ಲಗ್ನ ಮಾಡ್ತೇನಂತಾನ. ಅದಕ್ಕೆ ನಾನು ಇಲ್ಲೇ ಅದೇನಿ ಅಷ್ಟೇ ರೀ. ಅಲ್ಪ ಸುಖಕ್ಕೆ ನಾವು ಬದ್ಧರಾಗ್ಯವ್ರಿ. ಅಲ್ಪ ಸುಖಕ್ಕೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಕಾಣಾರಿ. ಇನ್ನೊಂದು ಆಕಳನೂ ಇತ್ತಂತ್ರಿ, 2 ಆಕಳ ಅವಳಿ ಜೋಳಿ ಹುಟ್ಟಿದ್ವಂತ. ಒಂದು ಆಕಳ ಒಬ್ರ ಮನ್ಯಾಗಿತ್ತಂತ, ಒಂದು ಆಕಳ ಬಿಡಾಡಿನೇ ಇತ್ತಂತ್ರಿ. ಅದು ಯಾರ ಮನ್ಯಾಗಿತ್ತು ನೋಡ್ರಿ, ಆ ಮನೆಯದವ್ರು ಹಾಲು ಕರಿತಿದ್ರಂತ, ಅದರ ಮೇಲೆ ನೊಗ ಹಾಕಿ ಮಾರ್ಕೆಟ್ಗೂ ಕರ್ಕೊಂಡು ಹೋಗ್ತಿದ್ರಂತ, ಹೊಟ್ಟೆ ತುಂಬ ಊಟನೂ ಹಾಕ್ತಿದ್ದಿಲ್ಲಂತ, ಭಾಳ ತ್ರಾಸ ಮಾಡ್ತಿದ್ರಂತ. ಅದು ಹಂಗೆ ಇತ್ತು ನೋಡ್ರಿ, ಯಾರ್ಯಾರು ಕಂಪೌಂಡ್ನಾಗಿನ ತೊಗೊಂಡು ತಿಂದು ಉಂಡು ಆರಾಮ ಇತ್ತಂತ. ಏನು ಎಷ್ಟು ಸ್ವರ್ಗ ಬಿಟ್ಟು, ಏನು ಭಾಳ ತ್ರಾಸದವ, ಭಾಳ ಕೆಲಸ ಮಾಡಿಸ್ತಾರೆ. ಹುಚ್ಚಿ ಇವ್ರ ಮನ್ಯಾಗ ಏನು ಕುಂತಿ, ಓಡ್ಬಾ, ಅಲ್ಲೆಲ್ಲೆಲ್ಲ ಮಾರ್ಕೆಟ್ ಇರ್ತಾವೆ. ಗುರುವಾರಕ್ಕೆ ಒಂದ್ಸಲ ರಾಜಧಾನಿ ಕಾಲನಿ ಒಳಗೆ, ಅಲ್ಲಿ ನೋಡಿದ್ರಾಗ ಶಿರು ಪಾರ್ಕ್ನಾಗ ಮಂಗಳವಾರ, ಅಲ್ಲಿ ಹೋಗೋದು ಬಾಯಿ ಹಾಕಿ ತಿನ್ನೋದು, ಅವ್ರು ಒಡೆಯೋ ತನಕ ತಿಂದು ಆರಾಮ ಎಲ್ಲ ಮಂದಿ ನೀರು ಹಾಕಿ ಚಲೋ ತಂಗೆ ಬೆಳೆಸಿರ್ತಾರೆ. ಹೊರಗೆ ಬಂದಿದ್ದ ಕಂಪೌಂಡ್ನಾಗ ಬಾಯಿ ಹಾಕಿ ತಿನ್ನೋದೈತಿ. ಹುಚ್ಚಿ ಇಲ್ಲೇ ಅನ್ಕುಂತಿ, ನಡಿ ಅಂತೈತಿ. ಅಂದ್ರಕ್ಕೆ ಅಂತಾಳು, ಇಲ್ಲವ್ವ ನಾ ಬರಂಗಿಲ್ಲ, ನಮ್ಮ ಮನ್ಯಾಗಿನ ಒಡತಿ ನನಗೆ ಅಮಾಸಿಗೊಂದು ಸಲ ಮುಖಕ್ಕೆ ಮಂಗಳಾರತಿ ಮಾಡ್ತಾಳೆ. ಒಂದು ಮಂಗಳಾರತಿ ಮಾಡಿಸೋ ಸಲುವಾಗಿ ಅಷ್ಟು ಕಷ್ಟ ರೀ. ನಮಗೂ ಏನು ರೀ, ಎಲ್ಲೆಲ್ಲರ ಕರ್ಕೊಂಡು ಹೋಗ್ತಾರೆ, ಸ್ಟೇಜ್ ಮೇಲೆ ಕುಡಿಸ್ತಾರೆ ತಾಸಂಗಟ್ಲೆ. ಒಂದು ತಮ್ಮ ಮನ್ಯಾಗ ಇದ್ದಿದ್ದ ಒಂದು ಶಾಲ, ಒಂದು ಮುತ್ತಿನ ಹಾರ ಹಾಕಿ ಹೋಗು ರಿಕ್ಷಾ ರೊಕ್ಕನೂ ಕೊಡಂಗಿಲ್ಲ ರೀ. ಭಾಳ ತ್ರಾಸದ ರೀ. ಯಾಕೆ ಹೋಗ್ಬೇಕಾಗಿತ್ತು ಅನ್ನಿಸ್ಬಿಡ್ತೈತಿ.
ನಮ್ಮದು ಇರ್ತೈತೆ ರೀ, ಇಲ್ಲಂತಿಲ್ಲ. ಅಯ್ಯೋ ಕರ್ದಾರಲ್ಲಪ್ಪ, ಕರೀದ್ರೆ ಹೋಗಲಿಲ್ಲ ಅಂದ್ರೆ ಏನಂತಾರೋ ಅಂಥೇಳಿ ಬಿಡೇಗೆ ಹೋಗುದ್ರಿ. ಎಲ್ಲಾರ್ದು ಕತೆ ಹೇಳಕತ್ತಾರೆ ಆದಿಗುರು ಶಂಕರಾಚಾರ್ಯರು. ಯಾವ್ಯಾವುದಕ್ಕರ ಒಂದು ಬಂಧನಕ್ಕೆ ಬಲಿ ಬಿದ್ದಿರ್ತಾರೆ. ಅದಕ್ಕಾಗಿ ತದಪಿನ ಮುಂಚತ್ತಾಶಾಪಾಶ ಭಜ ಗೋವಿಂದಂ ಗೋವಿಂದಂ ಭಜ ಮೂಢ